ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ನಿಸ್ ಫ್ಯಾಮಿಲಿಗೆ ಸ್ವಾಗತ. ಸೋಪ್ ಬೇಸ್ ತಂದು ತುಂಬ ಸಮಯ ಆಯಿತು. ಇವತ್ತು ಅಲೋವೆರಾ ಸೋಪನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಮನೆಯಲ್ಲಿ ಆದ ಅಲೋವೆರಾದಿಂದ ನಾನು ನ್ಯಾಚುರಲ್ ಆದ ಸೋಪನ್ನು ಮಾಡ್ತಾ ಇದ್ದೇನೆ. ಇದು ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಸೇರಿಸ್ತಾ ಇಲ್ಲ. ಇದಕ್ಕೆ ಅಲೋವೆರಾ ಮತ್ತು ಟರ್ಮರಿಕ್ ಪೌಡರ್ ಮನೆಯಲ್ಲೇ ಮಾಡಿದ ಅರಶಿನ ಹುಡಿಯಿಂದ ನಾನು ಮಾಡ್ತಾ ಇದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅಲೋವೆರಾವನ್ನು ಕಟ್ ಮಾಡಿ ಈ ಥರ ಒಂದು 10 ನಿಮಿಷ ಬಿಡಬೇಕು. ಅದರಲ್ಲಿ ಒಂಥರ ಯೆಲ್ಲೋ ಕಲರ್ನ ಗಮ್ ಬರ್ತದೆ. ಅದು ಹೋದ ನಂತರವೇ ಅದನ್ನು ಉಪಯೋಗಿಸೋದಿಲ್ಲ. ಯಾಕೆಂದರೆ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡಿದರೆ ಮೈಯೆಲ್ಲ ತುರಿಸ್ತದೆ. ಈ ರೀತಿ ಯೂಸ್ ಮಾಡೋದರಿಂದ ಯಾವ ಇಫೆಕ್ಟ್ ಕೂಡ ಇಲ್ಲ, ಏನು ತುರಿಸುವುದಿಲ್ಲ. ನಾನು ಮನೆಯಲ್ಲೇ ಆದಂತಹ ಅರಸಿನದಿಂದ ಮಾಡಿದ ಪುಡಿಯಿಂದ ಟರ್ಮರಿಕ್ ಪೌಡರ್ ಹಾಗೂ ಮನೆಯಲ್ಲಾದ ಅಲೋವೆರಾದಿಂದ ಸೋಪನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಇದರ ಸೈಡನ್ನು ಕಟ್ ಮಾಡಿ ಅದರ ಮುಳ್ಳುಗಳನ್ನು ತೆಗೆಯುತ್ತೇನೆ. ಇದನ್ನು ಡೈರೆಕ್ಟಾಗಿ ಇದೇ ರೀತಿ ಕಟ್ ಮಾಡಿ ಕೂಡ ಮಾಡ್ಬೋದು. ನಾನು ಇದರ ಜೆಲ್ಲನ್ನು ಮಾತ್ರ ತೆಗೆದು ಅದರಿಂದ ಮಾಡ್ತಾ ಇದ್ದೇನೆ. ಇದರ ಸ್ಕಿನ್ನನ್ನು ಹಾಕಿದರೆ ಒಳ್ಳೆ ಗ್ರೀನ್ ಕಲರ್ ಕೂಡ ಬರ್ತದೆ. ನಾನು ಟ್ರಾನ್ಸ್ಪರೆಂಟಾಗಿ ಕಾಣಲಿಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೇನೆ. ಇದರ ಜೆಲ್ಲನ್ನು ತೆಗೆದು ನಾನು ಇದರ ಮೊದಲು ಕೂಡ ತುಂಬ ಬಗೆಯ ಸೋಪನ್ನು ಮಾಡಿದ್ದೇನೆ. ನೀಮ್ ಸೋಪು, ಪಪಾಯ ಸೋಪು ಹಾಗೂ ಬೇರೆ ಬೇರೆ ಬಗೆಯ ಸೋಪನ್ನು ಮಾಡಿದ್ದೇನೆ. ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಈ ಸೋಪನ್ನು ಯಾರಿಗೂ ಕೂಡ ಡೈರೆಕ್ಟಾಗಿ ಉಪಯೋಗಿಸಬಹುದು. 1 ವರ್ಷದ ಮಗುವಿನ ಮೇಲಿನ ಮಕ್ಕಳಿಗೆ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ, ಯೂಸ್ ಮಾಡ್ಬೋದು ಅಂತೇಳಿ. ಯಾಕೆಂದರೆ ಇದು ನ್ಯಾಚುರಲ್ ಆದ ಸೋಪ್ ಆಗಿದೆ. ಆದ್ದರಿಂದ ಧೈರ್ಯವಾಗಿದ್ದನ್ನು ಈ ರೀತಿ ಮಾಡಿದರೆ ನಿಮಗೆ ಮನೆಯಲ್ಲೇ ತಯಾರಿಸಿದಂಥ ಸೋಪನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸೋಪ್ ಬೇಸನ್ನು ಮಾತ್ರ ಆನ್ಲೈನಲ್ಲಿ ತರಿಸಬೇಕಾಗ್ತದೆ. ಒಳ್ಳೆ ಕ್ವಾಲಿಟಿಯ ಸೋಪ್ ಬೇಸನ್ನು ತಂದರೆ ಒಳ್ಳೆ ನೊರೆ ಕೂಡ ಬರ್ತದೆ. ಗೋಟ್ ಮಿಲ್ಕ್ನ ಸೋಪ್ ಬೇಸ್ ಕೂಡ ಸಿಗ್ತದೆ. ಅದನ್ನಿಷ್ಟಾಗಿ ನಾನು ಮಾಡಲಿಲ್ಲ, ಇನ್ನೊಮ್ಮೆ ಟ್ರೈ ಮಾಡಬೇಕಂತ ಇದ್ದೇನೆ. ಅಲೋವೆರಾ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು ಹಾಗೂ ಡ್ಯಾಂಡ್ರಫ್ ಇದ್ದವರಿಗೆ ಕೂಡ ಒಳ್ಳೆಯದು. ಕೂದಲಿಗೆ ಹಾಕಿದರೆ ಒಳ್ಳೆ ಕೂದಲು ನೈಸಾಗಿ ಒಳ್ಳೆ ಶೈನಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾನು ತಲೆ ಕೂದಲಿನ ಎಣ್ಣೆ ಕಾಯಿಸುವಾಗ ಅದಕ್ಕೆ ಅಲೋವೆರಾವನ್ನು ಕೂಡ ಸೇರಿಸ್ತೇನೆ. ನನಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಇದೇ ರೀತಿ ಜೆಲ್ಲನ್ನೆಲ್ಲ ತೆಗೆದು ರೆಡಿ ಮಾಡಿಟ್ಟಾಯಿತು. ಇದು ಸೋಪ್ ಬೇಸ್. ಒಂದು ಬಾಕ್ಸಲ್ಲಿ 2 ಪೀಸ್ ಬರ್ತದೆ. ಅದರಲ್ಲಿ 2 ಪೀಸಿಂದ ಒಂದನ್ನು ತೆಗೆದು ಅದರಿಂದ ಅರ್ಧ ಸೋಪ್ ಬೇಸನ್ನು ನಾನು ಯೂಸ್ ಮಾಡಿ ಸೋಪನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು ನೆಕ್ಸ್ಟ್ ತರಿಸಿದಂತಹ ಸೋಪ್ ಬೇಸ್. ಇದರಲ್ಲಿ 2 ಪೀಸ್ ಇಲ್ಲ, ಒಂದೇ ಪೀಸ್ ಇರೋದು. ಇನ್ನೊಂದು ಬಾಕ್ಸಲ್ಲಿ 1 ಬಾಕ್ಸಲ್ಲಿ 2 ಕಟ್ಟಾಗಿ 2 ಪೀಸ್ ಬರ್ತದೆ. ಇದರಲ್ಲಿ ಒಂದೇ ಇರೋದು. ನಾನು ಕಾಲು ಭಾಗದಷ್ಟು ಸೋಪ್ ಬೇಸಿಂದ ಸೋಪನ್ನು ಮಾಡ್ತಾ ಇದ್ದೇನೆ. ಸೋಪ್ ಬೇಸನ್ನು ಚಿಕ್ಕದಾಗಿ ಕಟ್ ಮಾಡೋದು, ಯಾಕೆಂದರೆ ಬೇಗನೆ ಮೆಲ್ಟ್ ಆಗಲಿಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡೋದು. ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗನೆ ಮೆಲ್ಟ್ ಆಗ್ತದೆ, ಇಲ್ಲದೆ ತುಂಬ ಹೊತ್ತು ಹಿಡಿಯುವುದು. ಇದನ್ನೀಗ ಡಬಲ್ ಬಾಯ್ಲ್ ಮಾಡಿ ಮೆಲ್ಟ್ ಮಾಡೋದು. ಇಷ್ಟು ಜೆಲ್ ಸಿಕ್ಕಿದೆ, ಅಲೋವೆರಾ ಜೆಲ್. ಇದನ್ನು ಹಾಗೂ ಸ್ವಲ್ಪ ಅರಶಿನ ಪುಡಿಯನ್ನು ಸೇರಿಸಿ ನಾನು ಸೋಪ್ ಮಾಡ್ತಾ ಇದ್ದೇನೆ. ಮನೆಯಲ್ಲೇ ತಯಾರಿಸಿದಂತಹ ಟರ್ಮರಿಕ್ ಪೌಡರ್. ಇದನ್ನು ನೈಸಾಗಿ ಕಡೆಯುವುದು. ನೈಸಾಗಿದೆ ಕಡೆದದ್ದು. ನನ್ನಲ್ಲಿ 3 ಟೈಪ್ನ ಮೋಲ್ಡ್ ಇದೆ. ಇದರಲ್ಲಿ ಒಂದರಲ್ಲಿ ನಾನು ಇವತ್ತು ಸೋಪ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಬಾಣಲಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರೊಳಗೆ ಈ ಬೌಲನ್ನು ಇಟ್ಟು ಈ ಸೋಪ್ ಬೇಸನ್ನು ಮೆಲ್ಟ್ ಮಾಡೋದು. ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗನೆ ಮೆಲ್ಟ್ ಆಗ್ತದೆ. ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿದ್ದೇನೆ.
ಇದೀಗ ಕಂಪ್ಲೀಟಾಗಿ ಮೆಲ್ಟ್ ಆಯಿತು. ನೆಕ್ಸ್ಟ್ ಇದಕ್ಕೆ ಗ್ರೈಂಡ್ ಮಾಡಿದಂತಹ ಅಲೋವೆರಾ ಜೆಲ್ ಹಾಗೂ ಟರ್ಮರಿಕ್ ಪೌಡ್ರನ್ನು ಇದಕ್ಕೆ ಸೇರಿಸುವುದು. ಇದು ಬಿಸಿ ಇರುವಾಗಲೇ ಇದಕ್ಕೆ ಒಯ್ಯಬೇಕು, ಇಲ್ಲದಿದ್ದರೆ ಒಂದು ಗಳಿಗೆಯಲ್ಲಿ ಅದು ಗಟ್ಟಿಯಾಗೋದು. ಮೈಣ ಯಾವ ರೀತಿ ಮೆಲ್ಟ್ ಆಗ್ತದೆ ಅದೇ ರೀತಿ ಇದು ಕೂಡ ಮೆಲ್ಟ್ ಆಗೋದು, ಒಂದು ಗಳಿಗೆಯಲ್ಲಿ ಗಟ್ಟಿ ಆಗ್ತದೆ. ಆಮೇಲೆ ಇದರ ಮೇಲೆ ಇರುವಂತಹ ನೊರೆಯನ್ನೆಲ್ಲ ತೆಗೆದಿದ್ರೆ ಏನಾಗೋದಿಲ್ಲ ಅಂತ ಹೇಳ್ತಾರೆ, ಆದರೆ ನಾನು ಇದನ್ನು ತೆಗಿತೇನೆ, ಚೆಂದ ಕಾಣ್ತದೆ, ಅದಕ್ಕೋಸ್ಕರ ಎಲ್ಲ ನೊರೆಯನ್ನು ತೆಗೆಯುವುದು. ಈಗ 6 ಸೋಪ್ ಆಯಿತು. ಇದರಲ್ಲಿ ಉಳಿದಂಥ ಇದು ಸೋಪ್ ಬೇಸ್ ಏನಾದರೂ ಇದಕ್ಕೆ ಅಂಟಿಕೊಂಡಿದ್ದರೆ ಬಿಸಿ ನೀರು ಮೇಲೆ ಒಂದು ಗಳಿಗೆ ಇಟ್ಟರೆ ಸಾಕು, ಇದು ಮೆಲ್ಟ್ ಆಗ್ತದೆ. ಆಮೇಲೆ ಚೆನ್ನಾಗಿ ತೊಳೆದ್ರೆ ಆಯಿತು. ಇದನ್ನು ಅಡುಗೆ ಮಾಡೋ ಪಾತ್ರೆಯಲ್ಲಿ ಕೂಡ ತಯಾರಿಸ್ಬೋದು, ಏನಾಗೋದಿಲ್ಲ. ಇದರಲ್ಲಿ ಯಾವ ರೀತಿಯ ಕೆಮಿಕಲ್ ಕೂಡ ಇಲ್ಲ, ಯಾವ ಕಾಲ ಕೂಡ ಉಳಿಯೋದಿಲ್ಲ. ಇದು ಒಂದು ಗಳಿಗೆಯಲ್ಲಿ 10 ನಿಮಿಷದಲ್ಲಿ ಗಟ್ಟಿಯಾಗಿ ಕೂಡ ಆಯಿತು. ನಾನೊಂದು 2 ಗಂಟೆಯ ನಂತರ ಇದರಿಂದ ತೆಗಿತಾ ಇದ್ದೇನೆ. ಚೆನ್ನಾಗಿ ತಣಿದು ಒಳ್ಳೆ ಸೆಟ್ಟಾಗಿರ್ತದೆ. ಇದರ ಅಡಿಭಾಗದಲ್ಲಿ ಪೀಸ್ ಕಾಣ್ತದಲ್ಲ, ಅದು ಅರಶಿನ ಪೌಡರು. ಅದು ನಾನು ಮನೆಯಲ್ಲೇ ತಯಾರಿಸಿದಂಥ ಮಿಕ್ಸಿಯಲ್ಲಿ ಕಡೆದಂತಹ ಅರಶಿನ ಪೌಡರ್, ಆದ್ದರಿಂದ ಈ ರೀತಿ ಸ್ವಲ್ಪ ಕಾಣ್ತಾ ಇದೆ. ಅದು ತುಂಬ ನೈಸ್ ಆಗಲಿಲ್ಲ, ಮಿಕ್ಸಿಯಲ್ಲಿ ಅಷ್ಟು ನೈಸಾಗಿ ಬರುವುದು ಸ್ವಲ್ಪ ಕಷ್ಟ ಆಗ್ತದೆ. ಆದ ಕಾರಣ ನಾನು ಅಷ್ಟೇ ಮಾಡಿಟ್ಟದ್ದು, ಆದ ಕಾರಣ ಇದು ಅಡಿಭಾಗದಲ್ಲಿ ಸ್ವಲ್ಪ ಕುಳಿತುಕೊಂಡಿದೆ. ಇದನ್ನು ತೆಗೆಯಲಿಕ್ಕೆ ಕೂಡ ಏನು ಕಷ್ಟ ಇಲ್ಲ. ಈ ಸೋಪನ್ನು ಮಕ್ಕಳಿಗೆ ಕೂಡ ತಯಾರಿಸಬಹುದು ಧೈರ್ಯವಾಗಿ, ಅಷ್ಟು ಸುಲಭ ಇದೆ. ಅದಕ್ಕೆ ನಾನು ಸೋಪ್ ಬೇಸನ್ನು ಮೊದಲೇ ತಂದಿಟ್ಟಿದ್ದೇನೆ. ಯಾವ ಥರದ ಸೋಪ್ ಬೇಕು ಆ ಸೋಪನ್ನು ಮನೆಯಲ್ಲೇ ತಯಾರಿಸಿ ನಮಗೆ ಉಪಯೋಗಿಸಬಹುದು. ಪಪ್ಪಾಯ ಸೋಪು ಹಾಗೂ ಹಾಲಿನಿಂದ ಮಿಲ್ಕ್ ಸೋಪ್ ಮಾಡ್ಬೋದು. ಕ್ಯಾರೆಟ್ ಸೋಪ್ ಮಾಡಿದ್ದೇನೆ ನಾನು, ನೀಮ್ ಮತ್ತು ಬೇರೆ ಬೇರೆ ಬಗೆಯ ಸೋಪನ್ನು ನಾನು ಮಾಡಿ. ಇದಕ್ಕೆ ಟರ್ಮರಿಕ್ ಪೌಡರ್ ಹಾಕಿದ ಕಾರಣ ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ. ನ್ಯಾಚುರಲ್ ಆದ ಅಲೋವೆರಾ ಸೋಪ್ ರೆಡಿಯಾಗಿದೆ. ಇದನ್ನು ಕೂದಲಿಗೆ ಕೂಡ ಉಪಯೋಗಿಸಬಹುದು, ಮುಖಕ್ಕೆ ಕೂಡ ಉಪಯೋಗಿಸ್ಬೋದು. ಸ್ನಾನ ಮಾಡುವಾಗ ಕೂಡ ಧೈರ್ಯವಾಗಿ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಒಳ್ಳೆ ನೊರೆ ಕೂಡ ಬರ್ತದೆ, ಬೇರೆ ಸೋಪಿನ ಥರವೇ. ತುಳಸಿ, ನೀಮ್, ಅಲೋವೆರಾ ಹಾಗೂ ಕಡಲೆ ಹುಡಿಯನ್ನು ಹಾಕಿ ಸೋಪ್ ಮಾಡಲಿಕ್ಕಿದೆ. ಅದರ ಮಾಡೋ ರೀತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ನಮ್ಮ ಇವತ್ತಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.